ಅದಕ್ಕೆ ನಮ್ಗೆ ನಾಲ್ಕು ಸರ್ಟಿಫಿಕೇಟ್ ಕೊಡ್ಬೇಕಂತ ಅಂತಾರೆ. ಹೌದು ಸರ್, ಗಿರಿಮಲ್ಲಪ್ಪ ಎಸ್ ಕಡಪಟ್ಟಿ ಅವರ ಸಾರಥ್ಯದಲ್ಲಿ ನಿಯಮಗಳನ್ನು ಮುರಿಯುತ್ತಿರುವ ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ. ಮಾನ್ಯ ಶಾಸಕರೇ, ದೊಡ್ಡ ಹಾವು ಕಡಿದರೂ ಮನುಷ್ಯ ಸಾಯುತ್ತಾನೆ, ಚಿಕ್ಕ ಹಾವು ಕಡಿದರೂ ಮನುಷ್ಯ ಸಾಯುತ್ತಾನೆ. ನಿಮ್ಮ ಕಣ್ಣಲ್ಲಿ ದೊಡ್ಡ ಪತ್ರಿಕೆ ಇದ್ದವರು ಮಾತ್ರ ಪತ್ರಕರ್ತರು, ಚಿಕ್ಕ ಪತ್ರಿಕೆ ಇದ್ದವರು ಪತ್ರಕರ್ತರು ಅಲ್ವಾ? ದೊಡ್ಡ ಪತ್ರಿಕೆಗಳಿಗೆ ಭಾರತ ಸರ್ಕಾರವೇ ಸುದ್ದಿ ಮಾಡಲಿಕ್ಕೆ ಅನುಮತಿ ನೀಡುವುದು, ಚಿಕ್ಕ ಪತ್ರಿಕೆಗಳಿಗೂ ಸುದ್ದಿ ಮಾಡಲಿಕ್ಕೆ ಭಾರತ ಸರ್ಕಾರವೇ ಅನುಮತಿ ನೀಡುವುದು. ಇದು ನಿಮ್ಮ ಗಮನಕ್ಕೆ ಇರಲಿ. ನಿಮ್ಮ ಕ್ಷೇತ್ರದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೆ ಒಬ್ಬರಿಗೆ ಪ್ರಶಸ್ತಿ ಕೊಡ್ತೀರಾ? ನಮ್ಮ ರಾಜ್ಯದಲ್ಲಿ ಪತ್ರಕರ್ತರ ಹಲವಾರು ಸಂಘಟನೆಗಳು ಇದ್ದಾವೆ. ನಮ್ಮ ಜಮಖಂಡಿ ಕ್ಷೇತ್ರದಲ್ಲಿ ನೋಂದಣಿಯಾದ 3 ಪತ್ರಕರ್ತರ ಸಂಘಟನೆಗಳು ಇದ್ದಾವೆ ಹಾಗೂ ಜಮಖಂಡಿ ಪತ್ರಕರ್ತರ ಬಳಗ ಅಂತ ಇನ್ನೊಂದು ಸಂಘಟನೆ ಇದೆ. ಆಗಸ್ಟ್ 15 ಹಾಗೂ ಜನವರಿ 26ರಂದು ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಇಲ್ಲಿರುವ ಅಧಿಕಾರಿಗಳು ಇದುವರೆಗೂ 4 ಸಂಘಟನೆಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಾ ಬಂದಿದ್ದಾರೆ. ನೀವೇ 2024 ಜನವರಿ 26ರಂದು 4 ಸಂಘಟನೆಗಳ ಸದಸ್ಯರಿಗೆ ಸನ್ಮಾನ ಮಾಡಿರುತ್ತೀರಿ. ಅದನ್ನ ಮೊನ್ನೆ ಕರೆದ ಆಗಸ್ಟ್ 15ರ ಪೂರ್ವಭಾವಿ ಸಭೆಯಲ್ಲಿ ನನ್ನ ದೃಷ್ಟಿಯಲ್ಲಿ 4 ಸಂಘಟನೆಗಳ ಪತ್ರಕರ್ತರು ಒಂದೇ ಎಂದು ಒಬ್ಬರಿಗೆ ಮಾತ್ರ ಪ್ರಶಸ್ತಿಯನ್ನು ಕೊಡಲಾಗುವುದು. ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಯಾಕೆ ಹೇಳುತ್ತಿದ್ದೀರಿ ಅಂತ ತಿಳಿಯದ ವಿಷಯವಾಗಿದೆ. ನೀವು 4 ಸಂಘಟನೆಯವರು ಕೂಡಿಕೊಂಡು ಒಬ್ಬರ ಹೆಸರು ಕೊಡಿ ಅಂತ ಹೇಳಬೇಕಿತ್ತು. ಆವಾಗ ನಿಮ್ಮ ಮಾತಿಗೆ ತೂಕ ಬರುತ್ತಿತ್ತು. ಹಲವು ವರ್ಷಗಳಿಂದ ಬಂದಂತಹ ನಿಯಮವನ್ನ ಯಾಕೆ ಮುರಿಯುತ್ತಿದ್ದೀರಿ ಅಂತ ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನೀವು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ನೀವು ಮಾಡಿದ ಸಾಧನೆ, ದಾನ ಧರ್ಮವನ್ನು ಸುದ್ದಿ ಮಾಡಿಲ್ಲವೇ ಎಂದು ಪತ್ರಕರ್ತರು ನಿಮ್ಮನ್ನ ಕೇಳಿದ್ರೆ ನಾನು ಎಲ್ಲಿ ನಿಮಗೆ ಹೇಳಿದ್ದೇನೆ ಅಂತ ಮರುಪ್ರಶ್ನೆ ಹಾಕುತ್ತೀರಿ. ನೀವು ಹೇಳಿದ್ರೆ ಮಾತ್ರ ನಾವು ಸುದ್ದಿ ಮಾಡುವುದಿಲ್ಲ, ಸತ್ಯವಾದ ಸಂಗತಿಯನ್ನ ನಾವು ಸುದ್ದಿ ಮಾಡ್ತೇವೆ, ನಿಮ್ಮನ್ನ ಕೇಳುವ ಅವಶ್ಯಕತೆ ಇಲ್ಲ. ನೀವೇ ಸಣ್ಣ ಪತ್ರಿಕೆಯವರನ್ನ ಮನೆಗೆ ಕರೆದು ಚಾ ಕುಡಿಸಿ ಬೆನ್ನು ತಟ್ಟಿದ್ದು ಮರೆತಿದ್ದೀರಾ. ಜಮಖಂಡಿ ಕ್ಷೇತ್ರದ ಜನರು ಶಾಸಕರಿಗೆ ಮರೆವು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅದು ಈಗ ಪತ್ರಕರ್ತರಿಗೂ ಮನವರಿಕೆ ಆದಂತೆ ಆಯಿತು. 4 ಸಂಘಟನೆಗಳ ಸಾಧನೆಗೈದ ಪತ್ರಕರ್ತರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಡ್ತೇವೆ ಎಂದು ಹೇಳಿದ್ರೆ ನಿಮ್ಗೆ ಏನು ಲಾಸ್ ಆಗ್ತಾ ಇತ್ತು ಎಂದು ಜನರು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡು ಧಿಕ್ಕಾರ ಕೂಗಿಸಿಕೊಳ್ಳುವುದು, ನೀವು ಮಾಡಿದ ಸಣ್ಣ ತಪ್ಪಿನಿಂದ ಸರ್ಕಲ್ ಬಂದ್ ಮಾಡುವುದು, ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಎಂದು ನಿಮ್ಮನ್ನ ಆರಿಸಿಕೊಟ್ಟ ಜನರು ತಮ್ಮಲ್ಲಿ ಮಾತನಾಡುತ್ತಿದ್ದಾರೆ. ಮುಂದೆ ಅಂತಹ ಅವಘಡ ಆಗದಂತೆ ಮಾನ್ಯ ಶಾಸಕರು ಎಚ್ಚರಿಕೆ ವಹಿಸಲಿ ಎಂದು ಕ್ಷೇತ್ರದ ಜನರ ಆಶಯವಾಗಿದೆ. ವರದಿ ರವಿಕುಮಾರ ಸಿಂಗೆ, ಜೈ ಹೊನ್ನೂರ ನ್ಯೂಸ್ ಚಾನೆಲ್ ಉಪಸಂಪಾದಕರು, ಜಮಖಂಡಿ. ನೇರ ದಿಟ್ಟ ಕೈಗನ್ನಡಿ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9964266674 ಜಮಖಂಡಿ. ಒಂದೇ ಸಂಘಟನೆ ಹೇಳ್ತಾರೆ, ಆದ್ರೆ ಇರ್ತಕ್ಕಂಥ 4 ಸಂಘಟನೆ ಹೊರತುಪಡಿಸಿ ಒಂದೇ ಸಂಘಟನೆ ಹೊರತು ನನಗೆ ಉಳಿದ ಸಂಘಟನೆ ಗೊತ್ತು ಯಾರು ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಹೇಳೋದು ಅಷ್ಟೇ ಅಲ್ಲದೆ ಅವರು ನಮಗೆ ಹೊರಗಡೆ ಬಂದು ನಾವು ಕೇಳ್ತಾ ಇದ್ರು ಗೊತ್ತಿಲ್ಲ, ನಮ್ಮದೇ ಎತ್ತ ಸರಿ ಸೋಮ ಮಾತಾಡಬೇಡ, ನಾವು ಜಮಖಂಡಿ ಬಂದ್ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನೀವು ನಮ್ಮ ರಾಜ್ಯ ಸಂಘಟನೆ ಜೊತೆ ಮಾತಾಡಿ ನಾವು ಏನು ಮುಂದಿನ ತೀರ್ಮಾನ ತಗೋಬೇಕನ್ನೋದು ನಾವು ಒಂದು ವಿಚಾರ ಮಾಡ್ತೀವಿ.